ನಮಸ್ಕಾರ. ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಅನ್ನಬೇಡಿ. ಸೆಕೆಂಡ್ಗೂ ದುಡ್ಡು ಮಾಡೋ ಐಡಿಯಾ ಇಲ್ಲಿದೆ ನೋಡಿ. ವಿಡಿಯೋನ ಪೂರ್ತಿ ನೋಡ್ತಾ ಇದ್ದರೆ ಗೊತ್ತಾಗುತ್ತೆ. ಎಲ್ಲೂ ಸ್ಕಿಪ್ಪೇ ಮಾಡೋಕ್ಕೆ ಹೋಗ್ಬೇಡಿ. ದುಡ್ಡಿಲ್ಲ ಅಂತ ಅನ್ನಕ್ಕೆ ಹೋಗ್ಬೇಡಿ. ದುಡ್ಡು ಮಾಡೋ ಐಡಿಯಾ, ಸೆಕೆಂಡ್ಗೂ ದುಡ್ಡು ಮಾಡೋ ಐಡಿಯಾ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿ ನೋಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಮನುಷ್ಯ ಎಷ್ಟು ದುಡಿದ್ರೂ ಕೈಗತ್ತಲ್ಲ ಬಾಯಿಗತ್ತಲ್ಲ, ಒಪ್ಕೊತೀನಿ. ಕಾಸ್ಟ್ ಆಫ್ ಲಿವಿಂಗ್ ಇನ್ಕ್ರೀಸ್ ಆಗಿದೆ, ಸಿಕ್ಕಾಬಟ್ಟೆ ಕಾಸ್ಟ್ ಆಫ್ ಲಿವಿಂಗ್ ಇನ್ಕ್ರೀಸ್ ಆಗಿದೆ. ಮಕ್ಕಳ ಓದ್ಸೋಕ್ಕೂ, ಫೀಸುಗಳು ಕಟ್ಟೋಕ್ಕೂ, ಮಕ್ಕಳು ಮದುವೆ ಮಾಡೋದಕ್ಕೂ, ಒಂದು ಹುಷಾರಿಲ್ಲ ಆಸ್ಪತ್ರೆಗೆ ಹೋಗಬೇಕು ಅಂದರೆ ಲಕ್ಷಗಟ್ಟಲೆ ದುಡ್ಡುಗಳು ಬೇಕು ಪ್ರೈವೇಟ್ ನರ್ಸಿಂಗ್ ಹೋಮು ಕ್ಲಿನಿಕ್ಗಳಿಗೆ. ಮತ್ತು ಸೈಟ್ ತಗೊಂಡು ಮನೆ ಕಟ್ಟೋಕ್ಕೆ, ಅಪಾರ್ಟ್ಮೆಂಟ್ ತಗೊಳಕ್ಕೆ, ಭೂಮಿ ತಗೊಳಕ್ಕೆ ಲಕ್ಷಗಟ್ಟಲೆ, ಕೋಟಿಗಟ್ಟಲೆ ಬೇಕಾಗಿದೆ. ಇಂಥ ಇದರಲ್ಲಿ ಮನುಷ್ಯ ದುಡ್ಡಿನಲ್ಲಿ ಬ್ಯಾಲೆನ್ಸ್ ಮಾಡೋದೇ ಒಂದು ದೊಡ್ಡ ತಪಸ್ಸಾಗೋಗ್ಬಿಟ್ಟಿದೆ. ಪ್ರತಿದಿನ ಎಲ್ಲರಿಗೂ ಬೆಳಗ್ಗೆ ಎದ್ದರೆ ಸಾಕು ದುಡ್ಡಿನ ಚಿಂತೆ. ಏನು ಮಾಡೋದು ದುಡ್ಡು, ಯಾವ ಉದ್ಯೋಗ ಮಾಡಬೇಕು, ಯಾವ ವ್ಯಾಪಾರ ಮಾಡಬೇಕು, ಯಾವ ವ್ಯವಸಾಯ ಕೃಷಿ ಬೆಳಿಬೇಕು ಅನ್ನೋದೇ ಚಿಂತೆಯಲ್ಲಿ ತೊಡಗ್ತಾ ಇರ್ತಾನೆ. ಇಂಥ ಇದರಲ್ಲಿ ಭಗವಂತ ಎಷ್ಟು ಕೊಟ್ಟರು ನಮಗೆ ಅದು ಸಾಲ್ತಾ ಇಲ್ಲ, ನಮ್ಮ ಅವಶ್ಯಕತೆಗಳಿಗೆ ಸಾಲ್ತಾ ಇಲ್ಲ. ಯಾಕೆಂದರೆ ಕಾಸ್ಟ್ ಆಫ್ ಲಿವಿಂಗ್ ಇನ್ಕ್ರೀಸ್ ಆಗಿದೆ, ಪ್ರತಿಯೊಂದು ರೇಟು. ಸೊ ಹಿಂಗಾಗಿ ಎಷ್ಟು ದುಡಿದ್ರೂ ಇಲ್ಲಿ ಇನ್ನೂ ದುಡ್ಡು ಬೇಕು. ಉಸಿರು ಇರೋವರೆಗೂ, ಉಸಿರು ಹೋಗೋವರೆಗೂ ದುಡ್ಡು ಇರಲೇಬೇಕು. ಎಲ್ಲೋ ಒಂದು 20% ಆಫ್ ದಿ ಪೀಪಲ್ಸ್, ಒಂದು 100ಕ್ಕೆ 20% ಆಫ್ ದಿ ಪೀಪಲ್ಸ್ ಹಾಸಿಗೆ ಇದ್ದಷ್ಟು ಕಾಲು ಚಾಚ್ತಾರೆ. ಭಗವಂತ ಏನು ಕೊಡ್ತಾನೋ ಅದ್ರಾಗ ಅಕ್ಸೆಪ್ಟ್ ಮಾಡ್ಕೊತೀನಪ್ಪ, ಹೋಗ್ತೀನಿ ಅನ್ನೋದು 20% ಅಷ್ಟೇ. ಹಾಸಿಗೆ ಇದ್ದಷ್ಟು ಕಾಲು ಚಾಚ್ಕೊಂಡು ಹೋಗೋಣ, ದೇವರು ಕೊಟ್ಟಿರೋದೇ ಇಷ್ಟು ನಮಗೆ, ಇದರಲ್ಲಿ ಅನುಭವಿಸ್ಕೊಂಡು ಹೋಗೋಣ, ಸಾಕು ಬಿಡಪ್ಪ ಅಂತ ಅನ್ನೋರು 20% ಅಷ್ಟೇ. 20 ಅಂದ್ರೂ ಅದು ಜಾಸ್ತಿನೇ ಆಗುತ್ತೆ, 10% ಅಂದರೂ ಅಷ್ಟೇ. ಇನ್ನು ರಿಮೈನಿಂಗ್ 90% ದುಡ್ಡು ಬೇಕೇ ಬೇಕು ಎಲ್ಲರಿಗೂ. ಆಸೆ ಆಕಾಂಕ್ಷಿಗಳು ಮನುಷ್ಯನಿಗೆ ಹೆಚ್ಚಾದಷ್ಟು ದುಡ್ಡಿನ ಅವಶ್ಯಕತೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಸೈಟ್ ತಗೊಳಕ್ಕೆ ಬೇಕು, ಮನೆ ಕಟ್ಟಕ್ಕೆ ಬೇಕು, ಅಪಾರ್ಟ್ಮೆಂಟ್ ತಗೊಳಕ್ಕೆ ಬೇಕು, ಭೂಮಿ ತಗೊಳಕ್ಕೆ ಬೇಕು, ಕಾರು, 2 ವೀಲರ್ ತಗೊಳಕ್ಕೆ ಬೇಕು, ಮಕ್ಕಳು ಒಳ್ಳೊಳ್ಳೆ ಸ್ಕೂಲು ಕಾಲೇಜಿಗೆ ಫೀಸ್ ಕಟ್ಟಕ್ಕೆ ಬೇಕು, ಎಜುಕೇಷನ್ ಮಾಡ್ಸೋಕ್ಕೆ, ಮಕ್ಕಳು ಮದುವೆ ಮಾಡೋಕ್ಕೆ, ಬಂಗಾರಗಳು ಮಾಡಿಸ್ಕೊಳಕ್ಕೆ ದುಡ್ಡು ಬೇಕು. ಇವೆಲ್ಲ ಇದ್ದಾಗ ಸಾಲುಗಳಾಗ್ತವೆ ಮನುಷ್ಯನಿಗೆ. ಏಕೆಂದರೆ ಆಸೆಗಳು ಹೆಚ್ಚಾದಷ್ಟು ಮನುಷ್ಯನಿಗೆ ಸಾಲುಗಳು ಹೆಚ್ಚಾಗುತ್ತೆ. ಇದು ಸರ್ವೇ ಸಾಮಾನ್ಯ, ವೈಸ್ ಪ್ರೊಸೆಸ್ ಇದೆಲ್ಲ. ಏನಾಗುತ್ತೆ ಅಂತಂದರೆ, ಇಂಥ ವಿಚಾರದಲ್ಲಿ ನಾವೆಲ್ಲ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡೋದಂಥದ್ದು ಮಾಡಲೇಬೇಕು. ನಮ್ಮ ಉದ್ಯೋಗದ ಆಯ್ಕೆಗಳು ಸರಿಯಾಗಿ ಇಟ್ಕೊಬೇಕು. ನಮ್ಮ ಉದ್ಯೋಗದ ಆಯ್ಕೆ, ನಾವೇನು ಉದ್ಯೋಗ ಜಾಬ್ ಮಾಡಿದರೆ ನಮಗೆ ದುಡ್ಡು ಬರುತ್ತೆ, ಸಂಬಳ ಬರುತ್ತೆ, ಎಷ್ಟು ಬರುತ್ತೆ ಅನ್ನೋದು ಚಿಂತನೆ ಮಾಡಬೇಕು. ಇವತ್ತು ಎಜುಕೇಷನ್ ಫಾರ್ ದ ಸೇಕ್ ಆಫ್ ನಾಲೆಡ್ಜ್ ಪರ್ಪಸ್, ಸ್ಕಿಲ್ಸ್ ಇರಬೇಕು, ಟ್ಯಾಲೆಂಟ್ ಇರಬೇಕು, IQ ಇರಬೇಕು, ಅದರಿಂದ ಮುಂದೆ ಬರಬೇಕು. ಎರಡನೇದು, ನಮ್ಮ ವ್ಯಾಪಾರದ ಆಯ್ಕೆ ಸರಿ ಇರಬೇಕು. ನಾವು ಯಾವ ವ್ಯಾಪಾರ ಮಾಡಿದರೆ, ಬಂಡವಾಳ ಹಾಕಿದರೆ ನಮಗೆ ಲಾಭ ಬರುತ್ತೆ ಅನ್ನೋದು ಚಿಂತನೆಗಳು ಮಾಡಬೇಕು. ಕ್ರಿಯೇಟಿವಿಟಿ ಇರಬೇಕು, ಸ್ಕಿಲ್ಸ್ ಇರಬೇಕು, ಐಡಿಯಾಸ್ ಇರಬೇಕು. ಒಂದು ಯಾವ ಬೆಳೆ ಬೆಳಿಬೇಕು, ಯಾವ ಕೃಷಿ ವ್ಯವಸಾಯ ಬೆಳಿಬೇಕು, ಇದರಲ್ಲಿ ಲಾಭ ಹೆಂಗೆ ಬರುತ್ತೆ, ಯಾವ ರೀತಿ ಬೆಳಿಬೇಕು ಅನ್ನೋದು ಚಿಂತನೆಗಳು ಮಾಡಬೇಕು. ಈ ಒಂದು ರಿಲೇಟೆಡ್ ಚಿಂತನೆಗಳು ನೀವು ಮಾಡಿದಾಗ, ಅದು ಬಿಟ್ಟು ಕಂಡು ಜ್ಯೋತಿಷಿಗಳ ಹತ್ರ ಹೋಗೋದು, ಕಂಡು ಜ್ಯೋತಿಷಿಗಳಿಗೆ ಫೋನ್ ಮಾಡೋದು. ನೋಡಿ, ಜ್ಯೋತಿಷ್ಯ ಶಾಸ್ತ್ರ ಸತ್ಯ, ಜ್ಯೋತಿಷ್ಯ ಶಾಸ್ತ್ರ ಇರೋದು ಸತ್ಯನೇ. ಬಟ್ ಅದನ್ನು ಹೇಳೋ ರೀತಿ ಇದೆಯಲ್ಲ, ಅದು ಎಲ್ರಿಗೂ ಬರೋದೇ ಇಲ್ಲ. ಅದು ಗ್ರಹಗಳು ಖಂಡಿತವಾಗ್ಲೂ ಜಾತಕದಲ್ಲಿ ಗ್ರಹಗಳು ಆ ಒಂದು ಪ್ಲೇಸ್ಮೆಂಟು, ಆ ದಶಾಭುಕ್ತಿ, ಅಂತರ್ಭುಕ್ತಿ, ಪ್ರತ್ಯಂತರ್ಭುಕ್ತಿ, ಸೂಕ್ಷ್ಮ ಭುಕ್ತಿಗಳು ಫಲ ಕೊಟ್ಟೇ ಕೊಡ್ತವೆ. ಎಷ್ಟು ಪರ್ಸೆಂಟು? 30% ಫಲ ಪ್ರತಿಯೊಬ್ಬ ಮನುಷ್ಯನಿಗೂ ಕೊಟ್ಟೇ ಕೊಡ್ತವೆ. ಇನ್ನು ಉಳಿದಿದ್ದು 70% ನಮ್ಮ ಕೈನಲ್ಲೇ ಇರುತ್ತೆ. ಇನ್ನು 70% ನಮ್ಮ ಕೈನಲ್ಲೇ ಇರುತ್ತೆ, ವಿಧಿ ಕರ್ಮದ ಕೈನಲ್ಲೇ ಇರುತ್ತೆ. ಹಂಗಾಗಿ
ಕಷ್ಟಪಟ್ಟು ದುಡಿಲೇಬೇಕು, ವ್ಯಾಪಾರ ಮಾಡೋದು ಮಾಡಲೇಬೇಕು, ವ್ಯವಸಾಯ ಕೃಷಿ ಮಾಡೋದು ಮಾಡಲೇಬೇಕು. ಭಗವಂತ ಕೊಡಬೇಕಲ್ಲ, ಅವನು ಭಗವಂತ ಏನು ಕೊಡ್ತಾನೋ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಮನುಷ್ಯ ಉಸಿರಿರೋವರೆಗೂ ಚೆನ್ನಾಗಿ ಬದುಕ್ಬೋದು. ಪಕ್ಕದ ಮನೆಯವರು, ಎದುರುಗಡೆ ಮನೆಯವರು, ಸಂಬಂಧಿಕರು, ಫ್ರೆಂಡ್ಸು ಅವ್ರಂಗಾದ್ರು ಇವ್ರಂಗಾದ್ರು ಅಂತ ಚಿಂತೆಗಳು ಮಾಡೋಕ್ಕೆ ಹೋದರೆ ಇರೋದನ್ನ ಕಳ್ಕೊಬೇಕಾಗುತ್ತೆ. ಕಷ್ಟಪಟ್ಟು ದುಡಿಲೇಬೇಕು, ವ್ಯಾಪಾರ ಮಾಡೋದು ಮಾಡಲೇಬೇಕು, ವ್ಯವಸಾಯ ಕೃಷಿ ಮಾಡೋದು ಮಾಡಲೇಬೇಕು, ನಮ್ಮ ಪ್ರಯತ್ನ ಮಾಡಲೇಬೇಕು. ಆದರೆ ಅದರದ್ದು ಫಲ ಎಲ್ಲರೂ ಕಷ್ಟಪಡ್ತಾರೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ. ಮತ್ತು ಎಲ್ಲರೂ ಯಾಕೆ ಶ್ರೀಮಂತರಾಗಿಲ್ಲ? ಎಲ್ಲರೂ ಕೋಟ್ಯಾಧಿಪತಿಗಳಾಗಬೇಕಲ್ಲ. ಇದನ್ನೇ ವಿಧಿ ಕರ್ಮ ಅನ್ನೋದು. ಆ ಭಗವಂತನ ಆಟ ಇರುತ್ತೆ, ಹಿಂಗೇ ಬದುಕಬೇಕು, ನಿನಗಿಷ್ಟೇ ಕೊಡೋದು ಅಂತ. ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಬೇಕು. ಜೀವನದಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡಾಗ ನಾವು ಸುಖವಾಗಿ ಬದುಕ್ತೀವಿ. ನಮ್ಮ ಪ್ರಯತ್ನಗಳು ಪಡಲೇಬೇಕು, ದುಡಿಲಿಕ್ಕೆ, ವ್ಯಾಪಾರ ಮಾಡಲಿಕ್ಕೆ, ವ್ಯವಸಾಯ ಕೃಷಿ ಮಾಡಲಿಕ್ಕೆ. ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರ ಸತ್ಯ. ಬಟ್ ಆ ಜ್ಯೋತಿಷ್ಯನ ಕಲಿತು ಹೇಳೋದಿದೆಯಲ್ಲ, ಅದು ಸರಿಯಾಗಿ ಹೇಳ್ದಲೇ ಇದ್ದಾಗ ಜನಗಳು ಬಾಯಿಗೆ ಬಂದಂಗೆ ಬೈಕೊಂತಾರೆ. ಇದೇ ಸಮಸ್ಯೆ ಆಗ್ತಾ ಇರೋದು. 30% ಸತ್ಯ, ಇನ್ನು 70% ನಿಮ್ಮ ಕೈನಲ್ಲೇ ಇರುತ್ತೆ, ವಿಧಿ ಕರ್ಮದ ಕೈನಲ್ಲೇ ಇರುತ್ತೆ. ಅದನ್ನು ಯಾರು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಲ್ಲ, ಯಾರು ನಿಮ್ಮನ್ನು ಕೋಟ್ಯಾಧಿಪತಿಯನ್ನಾಗಿ ಮಾಡಲ್ಲ. ನಿಮ್ಮ ಪ್ರಯತ್ನಗಳು ನಿಮ್ಮ ಫಲನೇ ಖಂಡಿತವಾಗ್ಲೂ ಮಾಡೇ ಮಾಡುತ್ತೆ. ಹಣೆ ಬರಹದ ಮುಂದೆ, ವಿಧಿ ಮುಂದೆ, ಕರ್ಮದ ಮುಂದೆ ಯಾರೂ ದೊಡ್ಡರಲ್ಲ. ನಮಸ್ಕಾರ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.